ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಳಾದ ಜೀವನ. ಬೆಳಗ್ಗೆ ಹೊತ್ತಾಗಬೇಕಾಗಿದ್ದು ಯಾವುದು ಆಗ್ತಾ ಇಲ್ಲ. ಅಮ್ಮ ಒಂದ್ ನಿಮಿಷ ಅಮ್ಮ. ಅಣ್ಣ ತಂಗವ, ಈ ನಿಮ್ಮ ಅಣ್ಣನ ಪಾಡ್ ನೋಡೋದಕ್ಕೆ ನೀನು ಬಂದೇನವಾ? ನಾವು ಬರಲಿಲ್ಲ, ಈ ಪೊಲೀಸ್ನವರೇ ಎಳ್ಕೊಂಡ್ಬಂದ್ರು. ನೀನು ಹೇಳ್ಕೊಂಡು ಬಂದ್ರ? ಯಾಕೆ? ಎಲ್ಲ ನಿನ್ನಿಂದನೇ. ಬ್ಯಾಡ ಬ್ಯಾಡ ಅಂತ ನಾನು ಯೋಟ್ ಹೇಳಿರು. ನಿನ್ ಸೊಸೆ ಮಾತನ್ನ ಕಟ್ಕೊಂಡು ಆ ಲಾಯರ್ನ ಕರ್ಕೊಂಡು ಇಲ್ಲಿಗೆ ಬಂದೆ. ನಿನ್ನಿಂದ ನಾವು ಇಲ್ಲಿಗೆ ಬರಂಗಾಯ್ತು. ನೀನಿಂಗ್ ಮಾಡ್ತೀಯ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಣ್ಣ. ಅಯ್ಯೋ ತಂಗವ, ಇದ್ರಲ್ಲಿ ನಂದೇನು ತಪ್ಪಿಲ್ಲವಾ. ನಿನ್ ಗೆಳ್ತೀನಿ ನಿನ್ ಮೇಲೆ ಅನುಮಾನ ಐತೆ ಅಂತ ಪೊಲೀಸ್ನವ್ರಿಗೆ ಹಾಕಿ ಕೊಟ್ಟಿದ್ದು. ಹೌದಾ? ಅವಳ ಬಾಯಿಗೆ ಮಣ್ಣಾಕ. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಶಿವಣ್ಣನ ಅವಳೇ ಕೊಲೆ ಮಾಡಿದ್ದು ನಾನೇ ಕಣ್ಣಾರೆ ನೋಡ್ದೆ ಅಂತ ನಾನೇ ಪೊಲೀಸ್ನವ್ರಿಗೆ ಹಾಕೊಟ್ಬಿಡ್ತಿದ್ದೆ ಕಣೆ. ತಂಗವ, ಅದೇನು ಗೊಣಗ್ತಾ ಇದೆಯಾ? ನನಗೂ ಕೇಳುವಂಗೆ ಗೊಣಗವ. ಈ ಪೊಲೀಸ್ನವ್ರು ಟಾರ್ಚರ್ ಕೊಟ್ಟಾಗಿಂದ ಕೇಳ್ತಿದ್ಯೋ ಕೇಳ್ತಿಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ತಂಗವ ಅಣ್ಣ, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಈ ಅಣ್ಣ ಅಂದರೆ ನಿನಗೆ ಪಂಚ ಪ್ರಾಣ ಅಲ್ವೇನವಾ? ಯಾಕಣ್ಣ ಹಿಂಗೆ ಕೇಳ್ತಾ ಇದೆಯಾ? ತವ್ರ ಮನೆ ಜೀವ ಅಂತಿರೋದು ನೀನೊಬ್ಬನೇ. ನಿನ್ ಬಿಟ್ರೆ ನನ್ಗಿನ್ ಯಾರಣ್ಣ ದಿಕ್ಕು? ನನ್ನ ಜೀವ ಜೀವನ ಎಲ್ಲ ನೀನೇ ಕಣಣ್ಣ. ಅದು ಗೊತ್ತವಾ? ಈ ಅಣ್ಣಂಗೆ ಅವಮಾನ ಆದರೆ ನೀನು ಸುಮ್ಮನೆ ಬಿಡಾಕಿಲ್ಲ ಅಲ್ವಾ? ಸುಮ್ಕೆ ಬಿಟ್ಬಿಡ್ತೀನ? ಯಾರನ್ನ ಅವಮಾನ ಮಾಡ್ಬಿಡ್ಲಿ? ಹಂಗೆ ನರ್ಸಿಂಹ ನಂಗೆ ಹೊಟ್ಟೆ ಬಗ್ದು ಕರುಳು ಕಿತ್ತು ಆರ ಮಾಡ್ಕೊಂಡು ಹಾಕೊಂಬಿಡದಯ್ಯ. ಅದಕ್ಕೆ ಆ ಶಿವರಾಜ ನನಗೆ ಅವಮಾನ ಮಾಡ್ದ ಅಂತ ನೀನೇ ಅವನು ಕೊಂದ್ಬಿಟ್ಟ. ಅಣ್ಣ, ಏನ್ ಮಾತಾಡ್ತಿದ್ಯಾ ನೀನು? ಹಂಗವ್ವ, ಹಾಗೇನಾದ್ರು ಮಾಡಿದ್ರು ಒಪ್ಕೊಂಡ್ಬಿಡವ್ವ. ಈ ಪೊಲೀಸ್ನವ್ರು ಟಾರ್ಚರು ನನ್ನ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಿಲ್ಲವ್ವ. ಏ ಮಾವ, ಅದೇನ್ ಮಾತಾಡ್ತಿದ್ದೀರಾ ನೀವು? ನಿಮ್ಮನ್ ಹಿಂಗೆ ಬಿಟ್ರೆ ನಾವೇ ಅವನ್ನ ಏನೋ ಮಾಡಿದೀವಿ ಅಂತ ಹೇಳ್ಬಿಡ್ತೀರಾ ಅಷ್ಟೇ. ಅಯ್ಯೋ, ನೀವೇನು ಹೆದರ್ಕೋಬೇಡಿ. ಗಂಡಸರಾದ್ರೆ ಈ ಥರ ಎಲ್ಲ ಶಿಕ್ಷೆ ಕೊಡ್ತಾರೆ. ಹೆಂಗಸರಿಗೆ ಒಳ್ಳೆ ಹೂ ನೋಡ್ದಂಗೆ ನೋಡ್ಕೋತಾರವ. ಅದಕ್ಕೆ ನೀವೇನಾದ್ರೂ ಮಾಡಿದ್ರೆ ಹೇಳ್ಬಿಡಿ. ಹೆಚ್ಚು ಕಮ್ಮಿ ಆದ್ರೆ ನಾನೇ ನಿಮ್ಮನ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಯ್ತೀನಿ. ಅಯ್ಯೋ, ನೀನ್ ಹೊಸಿ ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳೋಣ. ನೀನ್ ಹೇಳೋದೇನಾದ್ರೂ ಆ ಇನ್ಸ್ಪೆಕ್ಟರ್ ಕಿವಿಗ್ ಬಿದ್ದುಬಿಟ್ರೆ ಅದನ್ನೇ ದಿಟ ಅನ್ಕೊಂಡು ನಾವಿಬ್ರೆ ಕೊಲೆ ಮಾಡಿದೀವಿ ಶಿವಣ್ಣನ ಅಂತ ನಮ್ಮನ್ನ ಒಳಕ್ ಹಾಕ್ಬಿಡ್ತಾನೆ. ಹಂಗಾದ್ರೆ ನೀವೇನು ಮಾಡಿಲ್ವಾ? ತಂಗವ, ಇದೇನಿದು ಬ್ಯಾಗು? ಅದು ಗೊತ್ತಾಯ್ತು. ಪೊಲೀಸ್ನವ್ರು ಹೆದರ್ಕೊಂಡು ಊರ್ ಬಿಟ್ಟು ಓಡೋಗ್ತಿದ್ರೇನೋ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಕೊಂಡ್ರ? ಅಯ್ಯೋ, ಹಂಗಲ್ಲ ಅಣ್ಣ. ಅದು ಪೊಲೀಸ್ನವ್ರು ನಮ್ಮನ್ನ ಕರ್ಕೊಂಡು ಬಂದ್ರ. ಇಲ್ಲಿನ್ನೂ 7 ದಿನ ಇಟ್ಕೋತಾರೋ ಏನೋ ಅಂತ ಅವಳವು ಮಾತ್ರೆಗಳು, ಟಾನಿಕು, ಹಂಗೆ ನನ್ನ ಮಾತ್ರೆ ಔಷಧಿ ಎಲ್ಲ ತಕೊಂಬಂದಿದ್ದೀನಿ ಆಟೆಯ. ತಂಗವ, ನೀನು ಯಾವುದು ಔಷಧಿ ಮಾತ್ರ ತಗೊಳಲ್ವಲ್ಲ? ಅಲ್ಲ, ತಗೊಳ್ದೆ ಇರೋರ್ಗೆ ಔಷಧಿ ಮಾತ್ರೆಗೆ 2 ಬೇಗ. ನನ್ಗೆ ಯಾಕೋ ಅನುಮಾನ. ಅಣ್ಣ, ಏನ್ ಮಾತಾಡ್ತಿದ್ಯಾ ಅಣ್ಣ ನೀನು? ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಏಟೆಲ್ಲ ಅವಮಾನ ಆದ್ಮ್ಯಾಕೆ ನಾನಿನ್ ಬದುಕಿರ್ಬಾರ್ದು. ಸಮಾಧಾನ ಮಾಡ್ಕೊ. ಮಾವ ಈ ರೀತಿ ಮಾತಾಡ್ತಿರೋದ್ ನೋಡಿದ್ರೆ ನನ್ಗೆ ಸಾಯ್ಬೇಕು ಅನಿಸ್ತಿದೆ. ಇನ್ನೂ ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತಮ್ಮ. ಈ ವಿಚಾರಣೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ ಅಮ್ಮ. ಏನಿದು? ನನ್ನ ಬ್ಯಾಗ್ ಏನಿದು ಅಂತ ಕೇಳಿದ್ರೆ ಒಳ್ಳೆ ಹರಿಕತೆನೆ ಹೇಳ್ತಿದ್ದೀರಲ್ಲ. ಬ್ಯಾಗ್ ಕೊಡಿಲ್ಲ. ಅಯ್ಯೋ ಅಣ್ಣ ಅಣ್ಣ ಅಣ್ಣ, ಅದ್ರಾಗ ಏನಿಲ್ಲ ಅಣ್ಣ. ಅಯ್ಯೋ,
ಭಾರ್ಗವಿ, ಮಾವ ಆ ಬ್ಯಾಗ್ ಕೊಡು ಇಲ್ಲಿ. ಇಲ್ಲ ಮಾವ, ಇದ್ರಲ್ಲಿ ಏನು ಇಲ್ಲ ಬಿಡಿ. ಅಯ್ಯೋ ಕೊಡ್ತೀಲ್ಲ. ಮಾವ ನನ್ ಮಾತು ಕೇಳು, ಏನು ಇಲ್ಲ ಮಾವ. ನೀನ್ ಕೊಡ್ಲಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ಗೆ ಹೇಳ್ಬಿಡ್ತೀನಿ ನೋಡು. ಏ ತಗೋ. ಅಯ್ಯೋ ಒಡವೆ ದುಡ್ಡು. ಅಣ್ಣ, ಆ ಒಡವೆ ಭಾರ್ಗವಿಗೆ ಅವಳ ಗಂಡ ಮಾಡಿಸಿರೋದು. ಈ ದುಡ್ಡು ಬಹಳ ವರ್ಷಗಳಿಂದ ನನಗೆ ಅಂತ ಜೋಡ್ಸಿಟ್ಕೊಂಡಿರೋದು ಅಣ್ಣ. ಹಂಗವ ಅವತ್ ಕೇಳಿದ್ದಕ್ಕೆ ಇವಳು ಗಂಡ ಒಡವೆನೆಲ್ಲ ಮಾರ್ಕೊಂಡು ತಿಂದ್ಬಿಟ್ಟ ಅಂತ ಹೇಳಿದ್ದೆಲ್ಲ. ಓ ಅರ್ಥ ಆಯ್ತು. ಹುಚ್ಚರ ಮದ್ವೆಲಿ ಉಂಡವನೇ ಜಾಣ ಅಂತ ನನ್ನ ಮನೆ ಒಡವೆ ದುಡ್ಡೆಲ್ಲ ದೋಚ್ಕೊಂಡು ಓಡೋಗ್ತಾ ಇದ್ಯಾ? ಅಯ್ಯೋ ಅಣ್ಣ, ನಿನ್ ತಂಗಿ ಮೇಲೆ ನೀನೇ ಅನುಮಾನ ಪಡ್ತಾ ಇದ್ಯಾ? ಆ ದೇವ್ರು ನಿನ್ನ ಕ್ಷಮಿಸ್ತಾನ ಹೇಳು? ಖಂಡಿತವಾಗಿ ಹೇಳ್ತೀನಿ, ಇದು ನನ್ನ ಮನೆ ಒಡವೆ, ನಂದೇ ದುಡ್ಡು. ಅಯ್ಯೋ ಇಲ್ಲ ಅಣ್ಣ, ಆ ಒಡವೆ ದುಡ್ಡೆಲ್ಲ ನಮ್ದು. ಏಯ್, ಯಾರ್ಲೇ ಅವ ಮಾತಾಡಕತ್ತಿದೆ? ಏನೂ ಇಲ್ಲ ಸರ್. ಯಾರ್ರೀ ಇವ? ಕಳ್ಳ ಸರ್. ನಾವು ಸ್ಟೇಷನ್ಗೆ ಬರೋವಾಗ ನಮ್ಮ ಎದುರುಗಡೆ ಬುಲೆಟಲ್ಲಿ ಬರ್ತಾ ಇದ್ದ. ನಮ್ಮನ್ನು ನೋಡಿದ ತಕ್ಷಣ ಗಾಡಿ ನಿಲ್ಲಿಸ್ಬಿಟ್ಟು ಏನೋ ರಿಪೇರಿ ಮಾಡೋ ಥರ ಆ್ಯಕ್ಟ್ ಮಾಡ್ತಿದ್ದ. ಅನುಮಾನ ಬಂದು ಹತ್ರ ಹೋಗಿ ನೋಡಿದಾಗ ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಮಾತಾಡ್ತಿದ್ದ ಸರ್. ಇವ್ನು ಬುಲೆಟ್ ನಂಬರ್ ಚೆಕ್ ಮಾಡಿದಾಗ ಅದು ಲಾರಿ ನಂಬರ್ ಆಗಿತ್ತು ಸರ್. ಅದಕ್ಕೆ ಬುಲೆಟ್ನ ಸೀಸ್ ಮಾಡಿ ಇವನ್ನ ಎಳ್ಕೊಂಬಂದಿದ್ದೀವಿ ಸರ್. ಏನ್ಪಾ, ಯಾವಾಗಿಂದ ಕಳ್ತನ ಎಲ್ಲ? ಸರ್ ಇಲ್ಲ ಸರ್, ಸಣ್ಣ ಪುಟ್ಟ ಮರ ಹತ್ಬಿಟ್ಟು ಎಳ್ನೀರು ಕದೀತಾ ಇದ್ದೆ ಸರ್. ಬೈಕೆಲ್ಲ ಕದ್ದಿಲ್ಲ ಸರ್. ಹಂಗಾರಿ ಎಳ್ನೀರು ಕದಿಯೋದು ಬಿಟ್ಟು ಬೈಕ್ ಕದಿಯೋದು ಯಾವಾಗಿಂದ ಚಾಲು ಮಾಡಿದ್ವಿ? ಕದ್ದಿಲ್ಲ ಸರ್, ಸಿಕ್ಕಿದ್ದು ಸರ್. ಸಿಕ್ಕಿದ್ದ? ಹೌದು ಸರ್. ಎಲ್ಲಿ ಸಿಕ್ತಪ್ಪ? ನನ್ನೇನು ಹುಚ್ಚಬೆರಗಿ ಮಾಡ್ಯಾನೆ? ಸರ್ ನಿಜವಾಗ್ಲೂ ಸಿಕ್ಕಿದ್ದು ಸರ್. ಎಸ್ ಐ ಸಾಹೇಬ್ರ, ಸರ್ ಇವ ಹಿಂಗ ಸರಳ ಬಾಯ್ ಬಿಡೋ ಮನುಷ್ಯ ಅಲ್ಲ. ಕರ್ಕೊಂಡೋಗಿ ನಮ್ಮ ಸ್ಟೈಲ್ದಾಗ ವಿಚಾರಿಸ್ರಿ. ಓಕೆ. ಆ ಗಾಡಿ ಯಾರ್ದು ಅವ್ರಿಗೆ ಕೊಟ್ಟು ಕಳಿಸ್ರಿ. ಏಯ್ ಸರ್ ನಡ್ಯಾ. ಸರ್, ಏಯ್, ನಂದೇನ್ ನಡಿ, ತಪ್ಪಿಲ್ಲ, ನಡಿ. ಬಿಡಿ ಸರ್. ಸರ್ ಸರ್ ಇಂದ್ರ, ಮೇಡಮ್ ಏನಾಯ್ತು? ಆ ಇನ್ಸ್ಪೆಕ್ಟ್ರು ಅಮಾಯಕರನ್ನ ಕರ್ಕೊಬಂದು ಹೊಡೆದು ಬಡ್ದು ವಿಚಾರಣೆ ಹೆಸರಲ್ಲಿ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಒಂದು ಪಿಟಿಷನ್ ಹಾಕಿದ್ದೀನಿ. ಮೇಡಮ್ ಇದರಿಂದ ಏನ್ ಮೇಡಮ್ ಪ್ರಯೋಜನ? ಪಿಟಿಷನ್ ಹಾಕಿದ ತಕ್ಷಣ ಅವ್ನು ನಮ್ಮಪ್ಪನ್ ಬಿಟ್ಬಿಡ್ತಾನ? ಬಿಡ್ತಾರೆ, ಬಿಡ್ಲೇಬೇಕು. ಯಾಕೆ ಅಂದ್ರೆ ಈ ಕೋರ್ಟಲ್ಲಿರೋ ಪ್ರತಿಯೊಬ್ಬ ಲಾಯರ್, ಜಡ್ಜ್ ಎಲ್ರಿಗೂ ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತು. ಸೊ ಕೇಸ್ ನಮ್ಮ ಫೇವರ್ ಆಗೇ ಆಗತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಂದೆಗೆ ಖಂಡಿತ ಬೇಲ್ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಒಟ್ಟಿಗೆ ಬೇಲ್ ಸಮೇತ ಹೋಗೋಣ. ಅದೇನ್ ಮಾಡ್ತಿರೋ ಮಾಡಿ ಮೇಡಮ್. ಆ ಇನ್ಸ್ಪೆಕ್ಟರ್ ಲಿಸ್ಟಲ್ಲಿ ಬರೀ ನಮ್ಮಪ್ಪ ಅಲ್ಲ, ನಮ್ಮ ಮನೆಯವ್ರ